ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC ಎಕ್ಸಾಮ್, RPF ಎಕ್ಸಾಮ್ ಮತ್ತು ALP ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆಯ ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಶಬರಿಮಲೆಯಲ್ಲಿ ಸಂರಕ್ಷಿತ ಸ್ಥಳದಲ್ಲಿ ಈ ಕೆಳಗಿನ ಯಾವ ಹುಲಿ ಸಂರಕ್ಷಿತ ಪ್ರದೇಶವಿದೆ? ಆಪ್ಷನ್ ನಂಬರ್ A ಪರಂಬಿಕುಲಂ, ಆಪ್ಷನ್ ನಂಬರ್ B ಬಂಡೀಪುರ, ಆಪ್ಷನ್ ನಂಬರ್ C ಪೆರಿಯಾರ್, ಆಪ್ಷನ್ ನಂಬರ್ D ಬನ್ನೇರುಘಟ್ಟ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಪೆರಿಯಾರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಲೆವರ್ ಕಾರ್ಯಾಚರಣೆಗೆ ಬಾಹ್ಯವಾಗಿ ಅನ್ವಯಿಸುವ ಬಲ ಯಾವುದು? ಆಪ್ಷನ್ ನಂಬರ್ A ವೇಗ, ಆಪ್ಷನ್ ನಂಬರ್ B ತೂಕ, ಆಪ್ಷನ್ ನಂಬರ್ C ಫೋರ್ಸ್, ಆಪ್ಷನ್ ನಂಬರ್ D ಪ್ರಯತ್ನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ D ಪ್ರಯತ್ನ ಅಂತ ಹೇಳ್ಬೋದು ಫ್ರೆಂಡ್ಸ್. ಲೆವರ್ ಕಾರ್ಯಾಚರಣೆಗೆ ಪ್ರಯತ್ನವನ್ನು ಬಳಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 3. ಯಾರ ಅವಧಿಯಲ್ಲಿ ಕಾರ್ಖಾನೆ ಕಾಯ್ದೆ 1881 ಅಂಗೀಕರಿಸಲಾಯಿತು? ಆಪ್ಷನ್ ನಂಬರ್ A ಲಾರ್ಡ್ ಡಫರಿನ್, ಆಪ್ಷನ್ ನಂಬರ್ B ಲಾರ್ಡ್ ರಿಪ್ಪನ್, ಆಪ್ಷನ್ ನಂಬರ್ C ಲಿಟ್ಟನ್, ಆಪ್ಷನ್ ನಂಬರ್ D ಮಿಯೋ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ B ಲಾರ್ಡ್ ರಿಪ್ಪನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಭಾರತೀಯ ಕ್ರೀಡಾ ಪ್ರಾಧಿಕಾರವನ್ನು SAI ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ A 1984, ಆಪ್ಷನ್ ನಂಬರ್ B 2002, ಆಪ್ಷನ್ ನಂಬರ್ C 1988, ಆಪ್ಷನ್ ನಂಬರ್ D 2000. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A 1984ರಲ್ಲಿ ಕ್ರೀಡಾ ಪ್ರಾಧಿಕಾರವನ್ನು ಭಾರತೀಯ ಸಂಸ್ಥೆ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 5. ಮಸಾಯಿ ಜಾತಿಗಳು ಈ ಕೆಳಗಿನ ಯಾವ ದೇಶಗಳಿಂದ ಬಂದಿವೆ? ಆಪ್ಷನ್ ನಂಬರ್ A ಪೆರೋ, ಆಪ್ಷನ್ ನಂಬರ್ B ಕೀನ್ಯಾ, ಆಪ್ಷನ್ ನಂಬರ್ C ಮೆಕ್ಸಿಕೋ, ಆಪ್ಷನ್ ನಂಬರ್ D ಸೌದಿ ಅರೇಬಿಯಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ B ಕೀನ್ಯಾದಿಂದ ಮಸಾಯಿ ಜಾತಿಗಳು ಹುಟ್ಕೊಳ್ತವೆ ಫ್ರೆಂಡ್ಸ್. ಪ್ರಶ್ನೆ 6. ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಆಪ್ಷನ್ ನಂಬರ್ A ಲಾರ್ಡ್ ರಿಪ್ಪನ್, ಆಪ್ಷನ್ ನಂಬರ್ B ಲಾರ್ಡ್ ಲಿಟ್ಟನ್, ಆಪ್ಷನ್ ನಂಬರ್ C ಚಾರ್ಲ್ಸ್ ಮೆಟ್ಕಾಲ್ಫ್, ಆಪ್ಷನ್ ನಂಬರ್ D ಚಾರ್ಲ್ಸ್ ವುಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಚಾರ್ಲ್ಸ್ ಮೆಟ್ಕಾಲ್ ಅವರನ್ನು ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಕರೀತಿದ್ರು ಫ್ರೆಂಡ್ಸ್. ಪ್ರಶ್ನೆ 7. ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಎಲ್ಲಿದೆ? ಆಪ್ಷನ್ ನಂಬರ್ A ಒಡಿಶಾ, ಆಪ್ಷನ್ ನಂಬರ್ B ಮಹಾರಾಷ್ಟ್ರ, ಆಪ್ಷನ್ ನಂಬರ್ C ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ D ಜಾರ್ಖಂಡ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A ಒಡಿಸ್ಸಾದಲ್ಲಿ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಇದೆ ಫ್ರೆಂಡ್ಸ್. ಪ್ರಶ್ನೆ 8. ಸರ್ವೀಸ್ ಎಂಬ ಪದವು ಈ ಕೆಳಗಿನ ಯಾವ ಆಟಗಳಿಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ A ಕ್ರಿಕೆಟ್, ಆಪ್ಷನ್ ನಂಬರ್ B ಬಾಕ್ಸಿಂಗ್, ಆಪ್ಷನ್ ನಂಬರ್ C ಕಬಡ್ಡಿ, ಆಪ್ಷನ್ ನಂಬರ್ D ವಾಲಿಬಾಲ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ D ವಾಲಿಬಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸರ್ವಿಸ್ ಪದವನ್ನು ವಾಲಿಬಾಲ್ನಲ್ಲಿ ಬಳಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9. ಘನ ಕೋನದ ಘಟಕ ಯಾವುದು? ಆಪ್ಷನ್ ನಂಬರ್ A ಕೋನ, ಆಪ್ಷನ್ ನಂಬರ್ B ಸ್ಟೆರಿಡಿಯನ್, ಆಪ್ಷನ್ ನಂಬರ್ C ನ್ಯೂಟನ್, ಆಪ್ಷನ್ ನಂಬರ್ D ಆಂಡಿಯನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ B ಸ್ಟೆರಿಡಿಯನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಘನ ಕೋನದ ಘಟಕ ಬಂದ್ಬಿಟ್ಟು ಸ್ಟೆರಿಡಿಯನ್ ನೋಡಿ ಫ್ರೆಂಡ್ಸ್. ಪ್ರಶ್ನೆ 10. ಅ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಬರೆದು ಪ್ರಕಟಿಸಿದವರು ಯಾರು? ಆಪ್ಷನ್ ನಂಬರ್ A ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ B ಜಯಪ್ರಕಾಶ್ ನಾರಾಯಣ್, ಆಪ್ಷನ್ ನಂಬರ್ C ಆ್ಯನಿ ಬೆಸೆಂಟ್, ಆಪ್ಷನ್ ನಂಬರ್ D ಮಹಾತ್ಮ ಗಾಂಧೀಜಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A ಜವಾಹರ್ಲಾಲ್ ನೆಹರು ಅವರು ಅ ಬಂಕ್ ಆಫ್ ಓಲ್ಡ್ ಲೆಟರ್ಸ್ ಅಂತ ಬರೆದಿದ್ದಾರೆ ಫ್ರೆಂಡ್ಸ್ ಇವರು. ಪ್ರಶ್ನೆ 11. ವರ್ಲ್ಡ್ ಹ್ಯಾಪಿನೆಸ್ ವರದಿ 2008 ಈ ಕೆಳಗಿನ ಯಾವ ದೇಶವು 2018ರಲ್ಲಿ ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ ನಂಬರ್ A ಭಾರತ, ಆಪ್ಷನ್ ನಂಬರ್ B ಡೆನ್ಮಾರ್ಕ್, ಆಪ್ಷನ್ ನಂಬರ್ C ಫಿನ್ಲ್ಯಾಂಡ್, ಆಪ್ಷನ್ ನಂಬರ್ D ನಾರ್ವೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಫಿನ್ಲ್ಯಾಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಅರೆನ್ಸ್ ಎಂದು ಏನನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ A ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು, ಆಪ್ಷನ್ ನಂಬರ್ B ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಆಪ್ಷನ್ ನಂಬರ್ C ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಆಪ್ಷನ್ ನಂಬರ್ D ಆಲ್ಕಲೈನ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ B ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ ಫ್ರೆಂಡ್ಸ್ ಅರೆನ್ಸನ್ನು. ಪ್ರಶ್ನೆ 13. ಭಾರತದ ಸಂವಿಧಾನದಲ್ಲಿ ಅನುಸೂಚಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ A 12, ಆಪ್ಷನ್ ನಂಬರ್ B 8, ಆಪ್ಷನ್ ನಂಬರ್ C
15, ಆಪ್ಷನ್ ನಂಬರ್ ಡಿ 10. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 12 ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದ ಸಂವಿಧಾನದಲ್ಲಿ ಅನುಸೂಚಿಗಳ ಸಂಖ್ಯೆ ಬಂದ್ಬಿಟ್ಟು 12 ಇವೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14, ಮಂಗಳ ಮತ್ತು ಗುರು ಗ್ರಹಗಳ ನಡುವಿನ ಸೂರ್ಯನ ಸುತ್ತುತ್ತಿರುವ ಆಕಾಶಕಾಯ ಯಾವುದು? ಆಪ್ಷನ್ ನಂಬರ್ ಎ ಕಾಮೆಟ್, ಆಪ್ಷನ್ ನಂಬರ್ ಬಿ ಕ್ಷುದ್ರ ಗ್ರಹಗಳು, ಆಪ್ಷನ್ ನಂಬರ್ ಸಿ ಉಲ್ಕಾಶಿಲೆ, ಆಪ್ಷನ್ ನಂಬರ್ ಡಿ ಉಪಗ್ರಹ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕ್ಷುದ್ರ ಗ್ರಹಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15, ಭಾರತ ಸಂವಿಧಾನವು ಭಾರತವನ್ನು ಹೇಗೆ ವಿವರಿಸುತ್ತದೆ? ಆಪ್ಷನ್ ನಂಬರ್ ಎ ಕಮ್ಯುನಿಸ್ಟ್, ಆಪ್ಷನ್ ನಂಬರ್ ಬಿ ಅರೆ ಫೆಡರಲ್, ಆಪ್ಷನ್ ನಂಬರ್ ಸಿ ರಾಜ್ಯಗಳ ಒಕ್ಕೂಟ, ಆಪ್ಷನ್ ನಂಬರ್ ಡಿ ಫೆಡರಲ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಾಜ್ಯಗಳ ಒಕ್ಕೂಟ ಅಂತ ಕರೀತದೆ ಫ್ರೆಂಡ್ಸ್. ಪ್ರಶ್ನೆ 16, ರೈತರ ಬೆಳೆಗಳಿಗೆ ಸರ್ಕಾರ ಮೊದಲೇ ಘೋಷಿಸಿದ ಬೆಲೆ ಎಷ್ಟು? ಅಂದರೆ ಯಾವುದು ಅದು? ಆಪ್ಷನ್ ನಂಬರ್ ಎ ಕನಿಷ್ಠ ಬೆಂಬಲ ಬೆಲೆ, ಆಪ್ಷನ್ ನಂಬರ್ ಬಿ ಗರಿಷ್ಠ ಮಾರಾಟ ಬೆಲೆ, ಆಪ್ಷನ್ ನಂಬರ್ ಸಿ ಕನಿಷ್ಠ ಮಾರಾಟ ಬೆಲೆ, ಆಪ್ಷನ್ ನಂಬರ್ ಡಿ ಗರಿಷ್ಠ ಬೆಂಬಲ ಬೆಲೆ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕನಿಷ್ಠ ಬೆಂಬಲ ಬೆಲೆ ಅಂತ ಸರ್ಕಾರ ಮೊದಲೇ ಘೋಷಿಸಿತು ಫ್ರೆಂಡ್ಸ್ ರೈತರ ಬೆಳೆಗಳಿಗೆ. ಪ್ರಶ್ನೆ 17, ಕೆಳಗಿನ ಯಾವ ಪಳಿಗಳಿಕೆಗಳು ಒಂದು ಭ್ರೂಣದ ಮೂಲ ರಚನೆ ಹೊಂದಿದೆ ಆದರೆ ಅವುಗಳು ಕಾರ್ಯಗಳು ಭಿನ್ನವಾಗಿರುತ್ತವೆ, ಅವು ಯಾವುವು? ಆಪ್ಷನ್ ನಂಬರ್ ಎ ಅರೆ ಅಭಿವೃದ್ಧಿ ಹೊಂದಿದ ಪಳಿಗಳಿಕೆಗಳು, ಆಪ್ಷನ್ ನಂಬರ್ ಬಿ ಅಲಂಕರಿಸಿದ ಪಳಿಗಳಿಕೆಗಳು, ಆಪ್ಷನ್ ನಂಬರ್ ಸಿ ವೈವಿಧ್ಯಮಯ ಪಳಿಗಳಿಕೆಗಳು, ಆಪ್ಷನ್ ನಂಬರ್ ಡಿ ಇದೇ ಪಳಿಗಳಿಕೆಗಳು. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವೈವಿಧ್ಯಮಯ ಪಳಿಗಳಿಕೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18, ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದಲ್ಲಿ ಕೊನೆಗೊಂಡಿತು? ಆಪ್ಷನ್ ನಂಬರ್ ಎ ಸಾಲಬಾಯಿ ಒಪ್ಪಂದ, ಆಪ್ಷನ್ ನಂಬರ್ ಬಿ ಮಂಗಳೂರು ಒಪ್ಪಂದ, ಆಪ್ಷನ್ ನಂಬರ್ ಸಿ ಮೈಸೂರು ಒಪ್ಪಂದ, ಆಪ್ಷನ್ ನಂಬರ್ ಡಿ ಮದ್ರಾಸ್ ಒಪ್ಪಂದ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಳ್ತದೆ ಫ್ರೆಂಡ್ಸ್. ಪ್ರಶ್ನೆ 19, ಸಂಸತ್ ಭವನದ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯನ್ನು ಯಾವಾಗ ವರ್ಷ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 1993, ಆಪ್ಷನ್ ನಂಬರ್ ಬಿ 1990, ಆಪ್ಷನ್ ನಂಬರ್ ಸಿ 1992, ಆಪ್ಷನ್ ನಂಬರ್ ಡಿ 1994. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1993ರಂದು ಪ್ರದೇಶಾಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಫ್ರೆಂಡ್ಸ್. ಪ್ರಶ್ನೆ 20, ಕುಕ್ ಜಲಸಂಧಿಯು ಈ ಕೆಳಗಿನ ಯಾವ ದೇಶಗಳಲ್ಲಿದೆ? ಆಪ್ಷನ್ ನಂಬರ್ ಎ ಇರಾನ್, ಆಪ್ಷನ್ ನಂಬರ್ ಬಿ ನ್ಯೂಜಿಲ್ಯಾಂಡ್, ಆಪ್ಷನ್ ನಂಬರ್ ಸಿ ರಷ್ಯಾ, ಆಪ್ಷನ್ ನಂಬರ್ ಡಿ ಆಸ್ಟ್ರೇಲಿಯಾ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ನ್ಯೂಜಿಲ್ಯಾಂಡ್ನಲ್ಲಿ ಕುಕ್ ಜಲಸಂಧಿಯು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 21, ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಮತದಾರರ ವಯಸ್ಸನ್ನು 21 ವರ್ಷದಿಂದ 18ಕ್ಕೆ ಇಳಿಸಿದೆ? ಆಪ್ಷನ್ ನಂಬರ್ ಎ 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ ಬಿ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ ಸಿ 69ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ ಡಿ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 22, ಭಾರತ ಸಂವಿಧಾನದ ರಚನಾತ್ಮಕ ಭಾಗವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ ನಂಬರ್ ಎ ಭಾರತ ಸರ್ಕಾರ ಕಾಯ್ದೆ 1935, ಆಪ್ಷನ್ ನಂಬರ್ ಬಿ ಭಾರತ ಸರ್ಕಾರ ಕಾಯ್ದೆ 1858, ಆಪ್ಷನ್ ನಂಬರ್ ಸಿ ಭಾರತ ಸರ್ಕಾರ ಕಾಯ್ದೆ 1990, ಆಪ್ಷನ್ ನಂಬರ್ ಡಿ ಭಾರತ ಸರ್ಕಾರ ಕಾಯ್ದೆ 1909. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಭಾರತ ಸರ್ಕಾರ ಕಾಯ್ದೆ 1935 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23, ಎರಡನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು? ಆಪ್ಷನ್ ನಂಬರ್ ಎ 1935, ಆಪ್ಷನ್ ನಂಬರ್ ಬಿ 1939, ಆಪ್ಷನ್ ನಂಬರ್ ಸಿ 1929, ಆಪ್ಷನ್ ನಂಬರ್ ಡಿ 1931. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 1931ರಂದು ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆಯಿತು ಫ್ರೆಂಡ್ಸ್. ಪ್ರಶ್ನೆ 24, ಯಾವ ನೋಬಲ್ ಗ್ಯಾಸ್ ಅತ್ಯುತ್ತಮ ಅನಿಲ ಅನ್ನು ಸ್ಟ್ರೇಂಜರ್ ಗ್ಯಾಸ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಆರ್ಗಾನ್, ಆಪ್ಷನ್ ನಂಬರ್ ಬಿ ನಿಯಾನ್, ಆಪ್ಷನ್ ನಂಬರ್ ಸಿ ಕ್ಸೆನಾನ್, ಆಪ್ಷನ್ ನಂಬರ್ ಡಿ ಕ್ರಿಪ್ಟಾನ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕ್ಸೆನಾನನ್ನು ಸ್ಟ್ರೇಂಜರ್ ಗ್ಯಾಸ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 25, ಭಾರತ ಸಂವಿಧಾನದ ಭಾಗ 5 ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ರಾಜ್ಯ ಸರ್ಕಾರಗಳು, ಆಪ್ಷನ್ ನಂಬರ್ ಬಿ ಚುನಾವಣೆಗಳು, ಆಪ್ಷನ್ ನಂಬರ್ ಸಿ ರಾಜ್ಯ ಸರ್ಕಾರಗಳು, ಆಪ್ಷನ್ ನಂಬರ್ ಡಿ ಕೇಂದ್ರ ಸರ್ಕಾರಗಳು. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಾಜ್ಯ ಸರ್ಕಾರಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್.